ಇದು ಸಾಮಾನ್ಯ ರಾತ್ರಿಯಲ್ಲ, ವಿಶ್ವವೇ ಶಾಂತವಾಗುವ ಪವಿತ್ರ ಕ್ಷಣ. ಮಹಾಶಿವರಾತ್ರಿ ಶಿವನ ಮಹಿಮೆ ನೆನಪಿಸುವ ಮಹಾರಾತ್ರಿ. ಶಿವನು ಅಂತ್ಯವೂ ಅಲ್ಲ, ಆರಂಭವೂ ಅಲ್ಲ. ಅವನೇ ಕಾಲ, ಅವನೇ ಶಕ್ತಿ, ಅವನೇ ಮಹಾದೇವ. ಸಮುದ್ರ ಮಂಥನದಲ್ಲಿ ಹಾಲಾಹಲ ವಿಷ ಹೊರಬಂದಾಗ ಲೋಕ ಉಳಿಸಲು ಶಿವನು ಅದನ್ನು ಕುಡಿದ. ಅದಕ್ಕೆ ಅವನಿಗೆ ನೀಲಕಂಠ ಎಂಬ ಹೆಸರು. ಈ ರಾತ್ರಿಯಲ್ಲೇ ಶಿವ ಮತ್ತು ಪಾರ್ವತಿ ದೇವಿಯ ವಿವಾಹ ನಡೆಯಿತು ಎನ್ನಲಾಗುತ್ತದೆ. ತಾಂಡವ ಶಿವನ ಸೃಷ್ಟಿ, ಸ್ಥಿತಿ, ಸಂಹಾರ, ಜೀವನದ ಚಕ್ರ ಇದೆ. ಮಹಾಶಿವರಾತ್ರಿಯಲ್ಲಿ ಯಾಕೆ ಜಾಗರಣೆ? ಅಜ್ಞಾನ ಕತ್ತಲನ್ನು ಜಯಿಸಲು, ಮನದ ಶುದ್ಧಿಗೆ. ಉಪವಾಸ ದೇಹಕ್ಕೆ ಮಾತ್ರವಲ್ಲ, ಮನಸ್ಸಿಗೆ ನಿಯಂತ್ರಣ ಕಲಿಸುವ ಸಾಧನೆ. ಹಾಲು, ಜೇನು, ಗಂಗಾಜಲದಿಂದ ಅಭಿಷೇಕ, ಬಿಲ್ವಪತ್ರ ಅರ್ಪಣೆ, ಭಕ್ತಿ ತುಂಬಿದ ಅರ್ಪಣೆ. ಈ ಮಂತ್ರ ಮನಸ್ಸನ್ನು ಶಾಂತಿಗೊಳಿಸಿ ಆತ್ಮವನ್ನು ಶುದ್ಧಗೊಳಿಸುತ್ತದೆ. ಈ ರಾತ್ರಿಯಲ್ಲಿ ದೇವಾಲಯಗಳಲ್ಲಿ ಅಪಾರ ಶಕ್ತಿ, ಸಾವಿರಾರು ಭಕ್ತರ ಜಪ, ಪ್ರಾರ್ಥನೆ. ಶಿವನು ಹೊರಗೆ ಇಲ್ಲ, ನಮ್ಮೊಳಗೆ ಇದ್ದಾನೆ. ನಮ್ಮ ಕೋಪವನ್ನು ಶಾಂತಿಗೊಳಿಸುವ ಶಕ್ತಿ. ಈ ರಾತ್ರಿಯಲ್ಲಿ ನಮ್ಮ ಕೆಟ್ಟ ಗುಣಗಳನ್ನು ತ್ಯಜಿಸೋಣ. ಹೆಚ್ಚಿನವರು ಈ ದಿನ ಉತ್ತಮ ಜೀವನ ಸಂಗಾತಿಗಾಗಿ ಪ್ರಾರ್ಥಿಸುತ್ತಾರೆ. ಗ್ರಾಮಗಳಿಂದ ನಗರಗಳವರೆಗೂ ಎಲ್ಲೆಡೆ ಶಿವಭಕ್ತಿ. ಧ್ಯಾನಕ್ಕೆ ಅತ್ಯುತ್ತಮ ರಾತ್ರಿ, ಆತ್ಮಜ್ಞಾನ ಪಡೆಯುವ ಕ್ಷಣ. ಶಿವನು ಕೇವಲ ದೇವರು ಅಲ್ಲ, ಅವನು ಬ್ರಹ್ಮಾಂಡದ ಚೈತನ್ಯ. ತ್ರಿಶೂಲ, ಭೂತ, ವರ್ತಮಾನ, ಭವಿಷ್ಯವನ್ನು ನಿಯಂತ್ರಿಸುವ ಸಂಕೇತ. ಡಮರುನ ನಾದ, ಸೃಷ್ಟಿಯ ಮೊದಲ ಧ್ವನಿ. ಭಯಪಡಬೇಡ, ನಾನು ಇದ್ದೇನೆ ಎಂಬ ಆಶ್ವಾಸನೆ ಶಿವನಿಂದ. ಈ ಮಹಾಶಿವರಾತ್ರಿ ನಿಮ್ಮ ಜೀವನದಲ್ಲಿ ಶಾಂತಿ, ಧೈರ್ಯ, ಹೊಸ ಬೆಳಕು ತರಲಿ. ಹರ ಹರ ಮಹಾದೇವ.